ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಭಾರ್ಗವಿ. ವೆಲ್ಕಮ್ ಟು ದ ಚಾನಲ್. ಸೊ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ವಿಡಿಯೋ ಎಂಡ್ವರೆಗೂ ನೋಡಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆಫ್ ಮಾಡಿಬಿಡಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಒಬ್ಬ ಬ್ಯೂಟಿಷಿಯನ್ ಮತ್ತು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಬ್ಯೂಟಿ ಟಿಪ್ಸ್ ಆಗಿರಲಿ, ಹೇರ್ ಕೇರ್ ಆಗಲಿ, ಸ್ಕಿನ್ ಕೇರ್ ಆಗಲಿ ಈ ವಿಡಿಯೋಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಬರೋ ವೀಡಿಯೋಸಲ್ಲೂ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಇವತ್ತು ಮಾಲ್ಗೆ ಹೋಗಿದ್ದು ಏನು ಉದ್ದೇಶ ಅಂದರೆ, ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸೊ ನನಗೆ ಕೆಲವೊಂದು ಆಕ್ಸೆಸರೀಸ್ ಆಗಿರಲಿ, ಇಲ್ಲ ಒಂದು ಹೊಸ್ದಾಗಿ ಬಂದಿರೋ ಪ್ರಾಡಕ್ಟ್ ಆಗಿರಲಿ, ಇಲ್ಲ ರೀಸ್ಟಾಕ್ ಮಾಡೋದಾಗಿರಲಿ ಆಗ್ತಾನೆ ಇರುತ್ತೆ. ಹಾಗೆ ಕೆಲವೊಂದು ಪ್ರಾಡಕ್ಟು ನನ್ನ ಹತ್ರನೂ ಖಾಲಿಯಾಗಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ಪ್ರಾಡಕ್ಟ್ನ ಮತ್ತೆ ರೀಫಿಲ್ ಮಾಡೋ ಕಾರಣಕ್ಕೋಸ್ಕರ ಹೋಗಿದ್ದು ಶಾಪ್ಗೆ. ಸೊ ಯಾರೆಲ್ಲ ಹೊರನ್ ಮನೆಗೆ ಬಂದಾಗ ಈ ಕೆಲಸ ನಾವು ಬಂದಿರೋ ಕೆಲಸನ ಮರೆತು ಶಾಪಿಂಗ್ ಅಂತ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದೇ ಕೆಲಸನೇ ಮಾಡೋದು. ಹೋಗಿರೋ ಕೆಲಸ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಿರ್ತೀನಿ. ಫೋಟೋ ತೆಗೆಯೋದು, ಯಾವ ಪ್ರಾಡಕ್ಟ್ ಲಾಂಚ್ ಆಯಿತು, ಯಾವ ಪ್ರಾಡಕ್ಟ್ ಹೋಯಿತು, H&M ಏನು ಬಂತು, M&S ಏನು ಬಂತು, ಹಾಗೆಯೇ ವಾಚಲ್ಲಿ ಯಾವುದು ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಅಂತ. ಸೊ ನನ್ನ ಫೇವ್ರೆಟ್ ಬಂದು H&M ಅಂತಲೇ ಹೇಳ್ಬೋದು. ಸಕ್ಕತ್ ಇಷ್ಟ ನನಗೆ H&M ಅಂದರೆ. ಸೊ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ. ಸೊ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಒಂದು ಸೆಫೋರಾ ಅನ್ನೋ ಒಂದು ಶೋರೂಮ್ ಇದೆ. ಯಾರೆಲ್ಲ ಹೊರೈನ್ ಮಾರ್ಗ್ ಹೋಗಿದ್ದೀರಾ ಅಥವಾ ಈಗ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಈ ಶೋರೂಮ್ಗೆ ಹೋಗೋದು ಬೆಟರ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ತುಂಬ ಬ್ರ್ಯಾಂಡ್ಸಲ್ಲಿದ್ದಾವೆ. ಸೊ ತುಂಬ ಬ್ರ್ಯಾಂಡ್ಸ್ ಅಂದರೆ ನಿಮಗೆ ಕ್ಲಿನಿಕ್ ಇದೆ, ನಾರ್ಸ್ ಇದೆ, ಎಸ್ಟಿ ಲಾಡರ್ ಇದೆ, ಹಾಗೆಯೇ ಹುಡಾ ಬ್ಯೂಟಿ, ಆ ಥರ ಎಲ್ಲ ಪ್ರಾಡಕ್ಟು ಇಟ್ಟಿದ್ರು. ಆಮೇಲೆ ಬಾಬಿ ಬ್ರೌನ್ ಪ್ರತಿಯೊಂದು ಬ್ರ್ಯಾಂಡ್ಸು ಅಲ್ಲಿ ಹಾಕಿದ್ದಾರೆ. ಸೊ ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹೊಸ್ದಾಗಿ ಬಂದಿರೋ ಮೇಕಪ್ ಆರ್ಟಿಸ್ಟ್ಗಳು ಅಂದರೆ, ಹೊಸ್ದಾಗಿ ಬಂದಿದ ತಕ್ಷಣ ಎಲ್ಲೋ ಅಫೋರ್ಡಬಲ್ ಆಗಿ ಸಿಕ್ತು, ಇನ್ನೆಲ್ಲ ಕಡಿಮೆ ರೇಟಿಗೆ ಕೊಡ್ತೀರಾ, 50% ಕೊಡ್ತೀರಾ, 40% ಖಂಡಿತ ಅದೆಲ್ಲ ಕಾಪೀಸ್ ಆಗಿರುತ್ತೆ. ಕಾಪಿಗೂ ಡೂಪ್ಲಿಕೇಟ್ಗೂ ಒರಿಜಿನಲ್ ಪ್ರಾಡಕ್ಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನೀವು ಯಾವುದೇ ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ದಯವಿಟ್ಟು ಒರಿಜಿನಲ್ಲ ಒಂದು ಸಲ ಚೆಕ್ ಮಾಡಿ. ನೀವು ಬೈನೇ ಮಾಡಬೇಕಂತ ಏನೂ ಇಲ್ಲ. ಶಾಪ್ಗೆ ಹೋದಾಗ ಅಟ್ಲೀಸ್ಟ್ ಅದನ್ನ ಟೆಸ್ಟ್ ಮಾಡಿ, ಅದರದ್ದು ಏನೋ ಫೀಚರ್ಸ್ ಏನಿದೆ ಅಂತ ಚೆಕ್ ಮಾಡಿ, ಟೆಕ್ಸ್ಚರ್ ಹೆಂಗಿದೆ ಅಂತ ನೋಡಿ. ಸೊ ಇದನ್ನು ನಾನು ಹೇಳ್ತೀನಿ. ಸೊ ನೆಕ್ಸ್ಟು ಎಲ್ಲ ಬ್ರೈಡ್ಸೂ ಎಲ್ಲರೂ ಫೋನ್ ಮಾಡಿದ ತಕ್ಷಣ ಕಡಿಮೆ ಪ್ರೈಸಿಗೆ ಕೊಡಿ, ಕಡಿಮೆ ಪ್ರೈಸಿಗೆ ಮಾಡಿಕೊಡಿ ಅಂತ ಹೇಳ್ಬಿಡಿ. ಯಾಕಂದರೆ ನೀವು ನೋಡ್ತಿರೋದ್ರ ಹಿಂದೆಗಡೆ ನೂರಾರಷ್ಟು ಕಷ್ಟಗಳನ್ನ ಪಟ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ನ ಮಾಡಿರ್ತೀವಿ ನಾವೆಲ್ಲರೂ. ಸೊ ಆದಷ್ಟು ಕಡಿಮೆ ಬಜೆಟಿಗೆ ಕೇಳೋದನ್ನು ಕಡಿಮೆ ಮಾಡಿ. ಸೊ ನಿಮ್ಮ ಸ್ಕಿನ್ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಬರಬಾರ್ದು, ನಿಮಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ನಾವಿಷ್ಟು ಎಫರ್ಟ್ ಹಾಕಿ ನಿಮ್ಮನ್ನು ಚೆನ್ನಾಗಿ ಕಾಣಿಸ್ಬೇಕಂತ ಬಂದಿರ್ತೀವಿ. ಸೊ ನೀವು ನಮಗೆ ವ್ಯಾಲ್ಯೂ ಮಾಡಿದಾಗ ಖಂಡಿತ ನಮ್ಮಂಥ ಎಷ್ಟೋ ಆರ್ಟಿಸ್ಟ್ಗಳು ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾರೆ. ನಿಮ್ಮನ್ನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಅವರ ಮನಸ್ಫೂರ್ತಿಯಿಂದ ವರ್ಕ್ ಮಾಡ್ತಾರೆ. ಸೊ ನಾನು ಹೇಳೋದು ಇಷ್ಟೇ, ಒಬ್ಬರನ್ನ ಹೈಯರ್ ಮಾಡ್ತೀರಿ ಅಂದರೆ ಒಬ್ಬ ಕ್ವಾಲಿಟಿ ಪರ್ಸನ್ನ ಹೈಯರ್ ಮಾಡಿ. ಸೊ ನಿಮಗೂ ಆವಾಗ ಒಂದು ಚೆನ್ನಾಗಿರೋ ವರ್ಕ್ ಸಿಗುತ್ತೆ, ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮೇಕಪ್ ಅನ್ನೋದು ಕೊನೆವರೆಗೂ ಉಳ್ಕೊಳ್ಳೋಂಥ ಒಂದು ಹಿಸ್ಟ್ರಿ ಅದು. ಸೊ ಹಾಗಾಗಿ ಎಲ್ರಿಗೂ ಇವತ್ತು ಮೇಕಪ್ ಬೇಕು. ಸೊ ನಾನು ಹೇಳೋದು ಇಷ್ಟೇ, ಒಳ್ಳೆಯದನ್ನು ಆಯ್ಕೆ ಮಾಡಿ, ಒಳ್ಳೆದ್ರ ಜೊತೆಗಿರಿ, ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತಿದ್ದೀನಿ. ಸೊ ಇದರಿಂದ ನಿಮಗೆ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.